ಮೈ ಥಿಂಗ್ ಈಸ್ ಆಚೆ ಕಡೆ ಯು ಆರ್ ಫೈರ್, ಒಳಗಡೆ ಯು ಆರ್ ಐಸ್. ಅಂದರೆ ಕೂಲ್ ಥಿಂಕಿಂಗ್, ಯು ನೋ ಹೌ ಟು ಲುಕ್ ಅಟ್ ಲೈಫ್, ಸ್ಪಿರಿಚುಲಿ ಯು ಆರ್ ಗ್ರೌಂಡೆಡ್. ಸೊ ಎಲ್ಲರಿಗೂ ಮ್ಯಾನ್ ಫ್ರೈಡೆ ಅಂತ ಇರ್ತಾರೆ. ಇವಾಗ ನನ್ನ ರೈಟ್ ಹ್ಯಾಂಡು, ನಮ್ಮ ಲೋಕಲ್ ಭಾಷೆನ ಹೇಳ್ಬೇಕಂದ್ರೆ ಇವ್ರ ರೈಟ್ ಹ್ಯಾಂಡು ಅವ್ರು ಗೊತ್ತಾ ಅಂತ. ಸೊ ನಿಮ್ಮ ರೈಟ್ ಹ್ಯಾಂಡ್ ಸ್ಪೋರ್ಟ್ ಅಂತ ಬಂದಾಗ, ಅಥವಾ ನಿಮ್ಮ ಇಡೀ ಕರಿಯರಲ್ಲಿ ಹೂಸ್ ಯಾ ಮ್ಯಾನ್ ಫ್ರೈಡೆ? ನಿಮ್ಮ ಕಷ್ಟಕ್ಕೆ ಅಂತ ಯಾವಾಗಲೂ ಜೊತೆಗಿರೋರು, ಅಥವಾ ನಿಮ್ಗೆ ಏನೇ ಬೇಕಾದರೂ ನಿಮ್ಮ ರೈಟ್ ಹ್ಯಾಂಡ್ ಆಗಿರೋರು? ಅದೇ ಅಪ್ಪ ಅಮ್ಮನೇ. ಅಂದರೆ ಏನೇ ಇದ್ರೂ ಪಾಪ ಅವರೇ ಸಪೋರ್ಟ್ ಮಾಡಿ. ಇನ್ನು ಯಾರು ಮನೆಯವ್ರು ಬಿಟ್ಟು ಇನ್ಯಾರೂ ಬರಲ್ಲ. ಮನೆಯವ್ರು ಬಿಟ್ಟು ಇನ್ನು ಆ್ಯಕ್ಚುಲಿ ಯಾರೂ ಬರಲ್ಲ, ಎಲ್ಲರೂ ಸ್ಟ್ರೇಂಜರ್ಸೇ. ಹೆಲ್ಪ್ ಮಾಡೋರು ಆ ಥರ ನನ್ನ ಸ್ಪೋರ್ಟಲ್ಲಿ ಹೆಲ್ಪ್ ಮಾಡಿರೋದು ಅಂದರೆ ಐ ಕ್ಯಾನ್ ಟೆಲ್ ಗಾಡ್ ಫಾದರ್ ಅಂದರೆ ನನಗೆ ನಮ್ಮ ಸಿಟ್ಮೋಹನ್ ಚಾಯ್ ಜಿಮ್ಮು, ಆಮೇಲೆ ಕ್ರೂ ವಿಕ್ರಮ್ ನಾಗರಾಜ್ ಸರು, ಆಮೇಲೆ ಮೈಸೂರು ನಮ್ಮ AMS ಇದರಲ್ಲಿ ಟ್ರೈನ್ ಮಾಡಿದ್ದು ನನ್ನ ಮಾಸ್ಟರ್ಗಳು. ಸೊ ಶ್ರೀನಿವಾಸ್ ಮಾಸ್ಟರು, ಚಂದ್ರು ಸರು, ಆಮೇಲೆ ನಮಗೆ ಇದ್ದಾರೆ. ಅಂದರೆ ಮೇಜರ್ ಅಂದರೆ ಇವರು. ಸೊ ನನಗೆ ಸಿಟ್ಮೋಹನ್ ಚಾಯ್ ಜಿಮ್ ಅವರು ಇವತ್ತು ನನಗೆ ಏನೇನು ಮಾಡಿದ್ದೀನೋ, ಅವ್ರು ಏನೇನು ನನಗೆ ಅವಕಾಶ ಕೊಟ್ಟಿದ್ದಾರೋ ಅವರಿಂದನೇ ನಾನು ಈ ಹೆಸರು ಬಂದಿರೋದು. ಅದು ದೇವರೇ ಕೊಟ್ಟಿರೋ ಪ್ರಸಾದ ಅಂತಲೇ ಇಸ್ಕೋಬೇಕಷ್ಟೇ ನಾನು. ಯಾಕಂದರೆ ದೇವರು ಎಲ್ಲೆಲ್ಲೋ ಇದ್ದಾನೆ ಅಂತ ಹೇಳ್ತಾರೆ. ಇಂಡೈರೆಕ್ಟಾಗಿ ಜನರಲ್ಲೇ ಈವನ್ ಎಲ್ಲರಲ್ಲೂ ದೇವರು ಗಾಡ್ ಕ್ಯಾನ್ ಕಮ್ ಇನ್ ಮೆನಿ ಫಾರ್ಮ್. ಸೊ ಇವಾಗ ಅವ್ರ ಕೈಲಿಂದನೇ ನನಗೆ ಇಷ್ಟೆಲ್ಲ ಬಂದಿರೋದು. ನಂದು ಏನೇನು ಅಚೀವ್ಮೆಂಟ್ ಇದೆಯೋ ಅವ್ರ ಜಿಮ್ಮಿಂದನೇ ನಂಗೆ ಆಗಿರೋದು. ಸೊ ಹಂಗೆ ನೋಡೋಕೆ ಹೋದರೆ ನನಗೆ ನಮ್ಮ ಸಿಟ್ಮೋಹನ್ ಚಾಯ್ ಜಿಮ್ PA ಬಿಗ್ ಬಾಸ್ ಕರಿತೀವಿ ಅವ್ರನ್ನ. ಅವ್ರು ಸೈಲೆಂಟ್ ಮನುಷ್ಯ, ಆದರೆ ಡೆಡ್ಲಿ ಪರ್ಸನ್ ಅವರು. ಏನಂಗಂದ್ರೆ ಇಲ್ಲ, ಅವ್ರು ಸಖತ್ತು ಏನೋ ವೆರಿ ಬುದ್ಧಿಸ್ಟ್ ಸ್ಟೈಲ್. ಅವರು ಏನು ರಿಯಾಕ್ಟ್ ಮಾಡಲ್ಲ. ಅವ್ರು ಎಲ್ಲರನ್ನೂ ನೋಡ್ಕೋತಾರೆ ನಮ್ಮ ಜಿಮ್ಮಲ್ಲಿ. ಅಲ್ಲಿ ಕುಕ್ಕಿಂಗು, ನಮ್ಮ ಟ್ರೈನರ್ಗಳು ಒಂದು ಬೇರೆ ಕ್ಯಾರೆಕ್ಟರ್ಗಳು, ಸಖತ್ ಕ್ಯಾರೆಕ್ಟರ್ಗಳು. ಅಂದರೆ ಅವ್ರದ್ದೇ ಅವ್ರ ಗ್ಯಾಮ್ಲಿಂಗು ಅದು ಇದು ಅವ್ರವ್ರಿಗೆ ಇರತ್ತೆ ಅವ್ರದ್ದು. ಅವರೆಲ್ಲ ಕಂಟ್ರೋಲ್ ಮಾಡ್ತಾರೆ. ಇವ್ರೊಬ್ಬರೇ ಕಂಟ್ರೋಲ್ ಮಾಡೋದು. ಏನು ಮಾತಾಡದೆ ಮಾಡೋ ಅಷ್ಟೇ, ಇವರೆಲ್ಲ ಮಾಡಲೇಬೇಕು. ಮಾಡಿಲ್ಲ ಅಂದರೆ ಅವತ್ತು ಧ್ವಂಸ ಅಲ್ಲಿ ಜಿಮ್ಮಲ್ಲಿ. ಮಾತು ಕೇಳಿಲ್ಲ ಅಂದರೆ ಅದರಲ್ಲೂ ಕಂಟ್ರೋಲ್ ಮಾಡ್ತಾರೆ. ಒಂದು 4 ಸತಿ ಹೇಳ್ತಾರೆ, ಕೇಳ್ತಾ ಇಲ್ವ. ಬಟ್ ನೀವೇನ ಕೇಳಿದಾಗ ಅವ್ರು ಕೊಡಲ್ಲ. ಅವಾಗ ಆ ಥರ ಎಲ್ಲಿಡಿಬೇಕೋ ಅಲ್ಲಿ ಹಿಡಿತಾರೆ ಅಷ್ಟೇ. ದಿಸ್ ಅ ಫೇಮಸ್ ಸೇಯಿಂಗ್, ಟಫ್ನೆಸ್ ಇಸ್ ಇನ್ ದ ಸೋಲ್ ಆ್ಯಂಡ್ ಸ್ಪಿರಿಟ್, ನಾಟ್ ಇನ್ ದ ಮಸಲ್ ಅಂತ. ಹೌ ಡು ಯು ಹ್ಯಾಂಡಲ್ ಸ್ಟ್ರಗಲ್ಸ್ ಆಗಿರಲಿ, ಚಾಲೆಂಜಸ್ಗಳಾಗಿರಲಿ, ಒಬ್ಬೊಬ್ರಿಗೆ ಒಂದೊಂದು ಥರ. ಇಷ್ಟೊಂದು ಸಾರ್ಟೆಡ್ ಆಗಿದ್ರು ನೀವು ಯಾವಾಗಲೂ ಲೈಫಲ್ಲಿ ಎಲ್ಲೋ ಒಂದು ಕಡೆ, ಈಗ ನಮ್ಮ ಪ್ರಪಂಚದಲ್ಲೇ ಅಮಾವಾಸ್ಯೆ 15 ದಿನಕ್ಕೆ ಒಂದು ಸತಿ ಬರುತ್ತೆ ಅಂದರೆ, ಎಲ್ಲರೂ ಮನುಷ್ಯರ ಲೈಫಲ್ಲಿ ಕೆಲವು ಕತ್ಲೆಗಳಿರುತ್ತೆ, ಕ್ಲಾರಿಟಿ ಇರಲ್ಲ. ಆ ಟೈಮಲ್ಲಿ ನಿಮ್ಮ ಮೆಂಟಲ್ ಸ್ಟ್ರೆಂಗ್ತ್, ಕ್ಲಾರಿಟಿ ವೀಕ್ ಆಗಿದ್ದಾಗ ಹೌ ಡು ಯು ಪುಲ್ ಯುವರ್ ಸೆಲ್ಫ್ ಬ್ಯಾಕ್? ನೋ, ಆ್ಯಕ್ಚುಲಿ ಇವಾಗ ಅದೇ ಇರೋದು. ಇವಾಗ ನಾನು ಆಫ್ಟರ್ 8 years or 9 years 17 ಯಾವಾಗ ಎಷ್ಟು ವರ್ಷ ಆಯಿತು ನಾನು ಲಾಸ್ಟ್ ಎಕ್ಸಾಮ್ ಬರ್ದಿದ್ದು? 17 years 19 20 7 years ಆಯಿತಾ ಇವತ್ತವರೆಗೂ? 7 years ಆಯಿತು ನಾನು ಬುಕ್ ಮುಟ್ಟಿ. ನಾನು ಬುಕ್ಕೇ ಮುಟ್ಟಿರಲಿಲ್ಲ. ನಾನು ಬುಕ್ಕು ಬರೆಯೋದು ನನಗೆ ಆಗೋದೇ ಇಲ್ಲಪ್ಪ, ನಂಗೆ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ಒನ್ ಪಾಯಿಂಟ್ ಆಫ್ ಟೈಮ್ ನಾನು ಒಂದು ಇಂಜುರಿ ಆಗಿತ್ತು, ಏರ್ಲೈನ್ ಫ್ರ್ಯಾಕ್ಚರ್ ಆಗಿತ್ತು ಶಿನ್ ನಂದು. ಅವಾಗ ಮನೇಲೇ ಸಿಗಾಕೊಂಬಿಟ್ಟಿದ್ದೆ. ಅವಾಗ ನನಗೆ ಸ್ಪಾನ್ಸರ್ಸ್ಗಳಿರಲಿಲ್ಲ. ಆಮೇಲೆ ನಾನು ಪರ್ಸ್ನಲ್ ಟ್ರೈನಿಂಗ್ ಮಾಡಿದ ಕಾಸೆಲ್ಲ, ಅಂದರೆ ಪರ್ಸ್ನಲ್ ಟ್ರೈನಿಂಗು ಜಾಸ್ತಿ ಜನರು ಸಿಗ್ತಾ ಇರಲಿಲ್ಲ. ಇವಾಗ ಮೊಯ್ತಾಯಿಗೆ ಅಂತ ಮಾಡಲೇಬೇಕಾ? ಹಿಂಗೆ ಮನೇಲಿ ಅಪ್ಪ ಅಮ್ಮನ್ನೇ ಕೇಳ್ಕೊಂಡು ಹೆಂಗೆ ಕೂತ್ಕೊಂಡ್ಬಿಡ್ಲಿ ಆಮೇಲೆ ಕಾಸಿಗೋಸ್ಕರ ಅಟ್ಲೀಸ್ಟ್ ಏನೋ ಮಾಡಬೇಕು ಅಂತ. ಇಲ್ಲಿ ಇಂಡಿಯಾಲಿ ನಾನು 2023 ಒಂದು 9 months ನಾನು ಇಂಡಿಯಾಲೇ ಸಿಗಾಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಸ್ಪಾನ್ಸರ್ ಸಿಗ್ತಾ ಇರಲಿಲ್ಲ. ಆಮೇಲೆ ವೀಸಾ ಪ್ರಾಬ್ಲಮ್ ಇತ್ತು. ವೀಸಾ ಪ್ರಾಬ್ಲಮ್ ಅಂದರೆ ಇವಾಗ ಇಂಡಿಯಾಯಿಂದ ಥೈಲ್ಯಾಂಡ್ಗೆ ಹೋದರೆ ನೀವು ಲಾಂಗ್ ಸ್ಟೇ ವೀಸಾ ಅಂದರೆ 59 days ಅಷ್ಟೇ, ಟೂರಿಸ್ಟ್ ವೀಸಾ. ನೀವಲ್ಲಿ ಎಕ್ಸ್ಟೆಂಡ್ ಮಾಡ್ಸೋಕ್ಕಾಗಲ್ಲ. ಎಕ್ಸ್ಟೆಂಡ್ ಮಾಡಿದ್ರೆ ವಾಪಸ್ ಬಂದ್ಬಿಟ್ಟೆ ಎಕ್ಸ್ಟೆಂಡ್ ಮಾಡ್ಬಿಟ್ಟು ಹೋಗ್ಬೇಕು. ಅದು ಭಯಾನಕ ಎಕ್ಸ್ಪೆನ್ಸಿವ್. ಅದಕ್ಕೆ ನನ್ನ ಹತ್ರ ಅಮೌಂಟು ಇರಲಿಲ್ಲ. ಪಾಪ ಅಪ್ಪ ಅಮ್ಮನೂ ಎಷ್ಟೆಲ್ಲ ಮಾಡಿದ್ರು, ಇಲ್ಲ ಈ ಸತಿ ಆಗಲ್ಲ ಕೊಣ, ಕಷ್ಟ ಇದೆ ಅಂತ ಹೇಳಿ ನಾವು ಬಿಟ್ಬಿಟ್ಟಿದ್ವಿ. ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ. ಆ ಟೈಮಲ್ಲಿ ನನಗೆ ಸಖತ್ತು ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನನ್ನ ರೇಜು ಫುಲ್ಲು ಓವರ್ ಇದಾಗೋಯ್ತು. ಮನೆಯೆಲ್ಲ ತುಂಬ ಜಗಳ ಆಡೋಕ್ಕೆ ಸ್ಟಾರ್ಟ್ ಆಗೋಯ್ತು. ವೆರಿ ಸಿಲ್ಲಿ ರೀಸನ್. ಅದೇ ಇವಾಗ ಹೇಳ್ತಾರಲ್ಲ, ಲೈಕ್ ಯುವರ್ ಲಸ್ಟ್ ಫಾರ್ ಪ್ರೈಡ್ ಆ್ಯಂಡ್ ಪವರ್ ವಿಲ್ ಟೇಕ್ ಓವರ್ ಯುವರ್ ಹೆಡ್ ಅಂತ. ಇಲ್ಲ ನಾನು ಮಾಡಲೇಬೇಕು, ನಾವು ಫೈಟ್ ಮಾಡಬೇಕು ಅಂದ್ಬಿಟ್ಟು ಇರೋದೆಲ್ಲ ಪಕ್ಕದಲ್ಲಿರೋದೆಲ್ಲ ಮರ್ತೋಗಿ ಬರೀ ಫೈಟ್ ಮಾಡಬೇಕು ಅಂತ ಕೂತ್ಕೊಬಿಟ್ಟಿದ್ದೆ ನಾನು. ಆ ಕ್ಲಾಸ್ ಬೇಡ, ಇದು ಮಾಡಿ, ನಾನು ಅದೇನು ಮಾಡಲ್ಲ, ಫೈಟ್ ಮಾಡಬೇಕಷ್ಟೆ, ನಂಗೆ ಕಾಸು ಬೇಕು ಫೈಟ್ ಮಾಡೋಕ್ಕೆ. ಬಟ್ ಎಲ್ಲಿಂದ ಬರುತ್ತೆ ಅದು? ಸುಮ್ಮನೆ ಉದ್ರಲ್ವಲ್ಲ, ನಾನೇ ಹೋಗ್ಬೇಕಲ್ಲ ಅದಕ್ಕೆ. ಸೊ ಅದು ಆ ಟೈಮಲ್ಲಿ ಕಷ್ಟ ಆದಾಗ ನನಗೆ ನಾನು ಫಸ್ಟ್ ತೊಗೊಂಡಿದ್ದ ಬುಕ್ಗೆ ಶ್ರೀಮದ್ ಭಾಗವತಂ,
ಆ ಬುಕ್ ತೊಗೊಂಡು ಅದನ್ನೇನು ಡೈಲಿ ಓದಲ್ಲ ಕೂತ್ಕೊಂಡು ನಾನು, ನಂಗೆ ಓದೋಕ್ಕಾಗಲ್ಲ ಅಷ್ಟು ಈಸಿಯಾಗಿ. ಬಟ್ ಪಾರ್ಟ್ಸ್ ಆಫ್ ಇಟ್ ಅದನ್ನು ಅರ್ಥ ಮಾಡಿಕೊಂಡು ಹೌ ಥಿಂಗ್ಸ್ ವರ್ಕ್, ಯಾವ ಥರ ಹೆಂಗೆ ವರ್ಕ್ ಆಗುತ್ತೆ, ಇವಾಗ ಇರೋ ಟ್ರೂತ್ಗಳು, ಇರೋ ಫ್ಯಾಕ್ಟ್ಸ್, ಇವಾಗ ಜನರು ಹೆಂಗಿರ್ತಾರೋ ಹಂಗೆ ಇರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಇವಾಗ ಏನೇನು ನಡೀತಿದೆಯೋ ಇಲ್ಲಿ, ಈ ಗುಡ್ ಆಗಲಿ ವಾಟ್ ಎವರ್ ಬ್ಯಾಡ್ ಇವಾಗ ಪೊಲ್ಯೂಷನ್ನು ಅದಾಗ್ತದೆ, ಹಿಂಗಾಗ್ತದೆ, ಇದೆಲ್ಲ ಮುರಿದೋಗ್ತದೆ, ಸಪೋರ್ಟ್ ಸಿಗೋರಿಗೆ ಸಿಗ್ತಾ ಇಲ್ಲ, ಒಳ್ಳೆಯವ್ರಿಗೆ ಜಾಸ್ತಿ ಆಪರ್ಚುನಿಟಿ ಸಿಗಲ್ಲ, ಕೆಟ್ಟವ್ರಿಗೇ ಜಾಸ್ತಿ ಆಪರ್ಚುನಿಟಿ ಸಿಗತ್ತೆ, ಇದೆಲ್ಲ ಲಿವಿಂಗ್ ಫ್ಯಾಕ್ಟ್ಸು. ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು, ಆ ಬುಕ್ ಓದಲೇಬೇಕು.